ಪರಿಹಾರಕ್ಕಾಗಿ ಪ್ರೊಟೆಸ್ಟ್ ಮಾಡಿದ ಯುವಕನಿಗೆ ಬೆದರಿಕೆ. ಅಟ್ರಾಸಿಟಿ ಕೇಸ್ ಹಾಕುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅಧಿಕಾರಿಗಳು. ದಾಖಲೆ ಹಿಡಿದು ನ್ಯಾಯ ಕೇಳೋದಕ್ಕೆ ಹೋದ್ರೆ ಬೆದರಿಕೆ ಹಾಕಿದ್ದಾರೆ. ಎಲ್ಲ ದಾಖಲೆಗಳು ಕೂಡ ಇದೆ. ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೇನೆ ಅಂತ ಹೇಳಿ ಅಧಿಕಾರಿಗಳು ಬೆದರಿಕೆ ಹಾಕಿದ್ದಾರೆ. ಅವರು ಬೆದರಿಕೆ ಹಾಕಿದ ತಕ್ಷಣ ಇವರು ಸುಮ್ಮನೆ ಇರಬೇಕು, ನನ್ನ ಬಳಿ ದಾಖಲೆ ಇದೆ ಅಂತ ಹೇಳಿ ನ್ಯಾಯ ಕೇಳೋದಕ್ಕೆ ಹೋದ್ರೆ ಬೆದರಿಕೆಯನ್ನು ಹಾಕಿ ಕಳಿಸಿದ್ದಾರೆ ಅಧಿಕಾರಿಗಳು. ಅಭಿಜ್ಞಾನ್ ಎಂಬ ಯುವಕನಿಗೆ ಅಧಿಕಾರಿಗಳು ಬೆದರಿಕೆಯನ್ನು ಹಾಕಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ಚೀಫ್ ಆಫೀಸರ್ ಮಹೇಶ್ವರಪ್ಪ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಮಹೇಶ್ವರಪ್ಪ ಹಾಗೂ ರುದ್ರಮುನಿ ಅವರಿಂದ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಆ ಹುಡುಗನ ಹತ್ರ ಎಲ್ಲ ದಾಖಲೆಗಳು ಕೂಡ ಇದೆ, ಆದರೂ ಕೂಡ ಅಟ್ರಾಸಿಟಿ ಕೇಸ್ ಹಾಕ್ತೇನೆ ನಿನ್ನ ಮೇಲೆ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ. ನೋಡಿ ಎಂಥ ಅಧಿಕಾರಿಗಳು ಇರ್ತಾರೆ ಅಂಥೇಳಿ. ಅವರಿಬ್ಬರ ಅಧಿಕಾರಿಗಳು ಎಲ್ಲ ದಾಖಲೆಗಳು ಕೂಡ ಅವನ ಹತ್ರ ಇದೆ, ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಕೇಳೋದಕ್ಕೆ ಹೊರಟಂತಹ ಯುವಕ ಅಭಿಜ್ಞಾನ್ ಎಂಬ ಯುವಕನಿಗೆ ಈಗ ಬೆದರಿಕೆ ಹಾಕಿ ಕಳಿಸಿದ್ದಾರೆ. ನ್ಯಾಯ ಕೇಳಿದ್ರೆ ಬೆದರಿಕೆಯನ್ನು ಹಾಕಿ ಕಳಿಸಿದ್ದಾರೆ ಅಧಿಕಾರಿಗಳು. 29 ಗುಂಟೆ ಜಾಗವನ್ನ ಕ್ರೀಡಾಂಗಣಕ್ಕೆ ಬಿಟ್ಟು ಕೊಟ್ಟಿದ್ರು. 29 ಗುಂಟೆ ಜಾಗದಲ್ಲಿ 17 ಗುಂಟೆ ಜಾಗಕ್ಕೆ ಪರಿಹಾರಕ್ಕೆ ಸೂಚನೆಯನ್ನು ಸಹ ಕೊಡಲಾಗಿತ್ತು. ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಸಹ ಕೊಟ್ಟಿತ್ತು. ಹೈಕೋರ್ಟ್ ಆದೇಶ ಕೊಟ್ಟರೂ ಕೂಡ ಕ್ಯಾರೆ ಅಂತ ಇರಲಿಲ್ಲ ಅಧಿಕಾರಿಗಳು. ಯಾಕೆ ಕ್ಯಾರೆ ಅಂತ ಇಲ್ಲ, ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಹೈಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ ಅಂತ ಹೇಳಿ ಈಗ ಅವನು ನ್ಯಾಯ ಕೇಳೋದಕ್ಕೆ ಹೋದ್ರೆ ಈಗ ಅವನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಒತ್ತಾಯವನ್ನ ಮಾಡಿರುವಂಥದ್ದು. ಸ್ಟೇಡಿಯಂ ಮತ್ತೆ ಮೊನ್ನೆ ಕೂಡ ನಿಮಗೆಲ್ಲ ಗೊತ್ತಿದೆ, ಲತಾ ಕುಮಾರಿ ಅವ್ರದ್ದು DC ಅವ್ರದ್ದು ಕಾರ್ ಸೀಸ್ ಮಾಡಿದ್ದಾರೆ. ಯಾರು ತಪ್ಪೋದು, ಯಾರು ಫಾಲ್ಟ್ ಸೀಸ್ ಮಾಡಿದ್ರು? ಇವ್ರು ಮೇಡಮ್ ಫಾಲ್ಟ್ ಅಲ್ಲ ಅದು.